ಶಾರ್ಟ್ಕಟ್ ಕೀಗಳು ಹಂಗೆ ಬರಿತಾ ಇದ್ರಲ್ರಿ, ರೈಟ್ ಸರ್. ನೆಕ್ಸ್ಟ್ ಬರ್ಕೊಂಬಿಡ್ರಿ. ರೆಫರೆನ್ಸ್ ಅಂತ ಮ್ಯಾಲ ಟೈಟಲ್ ನ ಬರೀರಿ. ಈಗಿರುವ ಒಂದು ಟ್ಯಾಬ್ ಯಾವ್ದಂದ್ರೆ ರೆಫರೆನ್ಸ್ ಟ್ಯಾಬ್ ಅದ ರೀ. ನೆಕ್ಸ್ಟ್ ರೀ ಅದು ಬರ್ಕೊಂಡ್ಮೇಲೆ ಕೆಳಗಿದು ಬರ್ರಿ ಟೇಬಲ್ ಆಫ್ ಕಂಟೆಂಟ್ಸ್ ಅಂತ ಬರೀರಿ. ವೇಟ್ ಮಾಡ್ರಿ. ಇನ್ಸರ್ಟ್ ಫುಟ್ ನೋಟ್. ಓಕೆ, ಮೊದಲನೇದ್ರಿ ಟೇಬಲ್ ಆಫ್ ಕಂಟೆಂಟ್ಸ್ ಬರ್ದಿರ ರೀ. ರೆಫರೆನ್ಸ್ ಅಂತ ಬರೀರಿ. ಟ್ಯಾಬ್ ನೆಕ್ಸ್ಟ್ ಬರೋದು ಟ್ಯಾಬ್ ಯಾವ್ದ್ರೆ ರೆಫರೆನ್ಸ್ ರೀ. ಅದ್ರೊಳಗೆ ಬರುವಂಥದ್ದು ಮೊದಲನೇದು ಯಾವಂದ್ರೆ ಟೇಬಲ್ ಆಫ್ ಕಂಟೆಂಟ್ಸ್ ರೀ. ಟೇಬಲ್ ಆಫ್ ಕಂಟೆಂಟ್ಸ್ ಸ್ವಲ್ಪ ಇದ್ರಾಗ ಯಾವ್ದಂದ್ರೆ ಬೈಬ್ಲಿಯೋಗ್ರಫಿ 2 ಸಲ ಬಂದದ್ರಿ. ಇದು ಟೇಬಲ್ ಕಂಟೆಂಟ್ಸ್ 1 ಸಲ ನೋಡಿನ್ರಿ, ಇನ್ನೊಂದ್ಸಲ ಬಂದಿರ್ಬೋದು, ನಾನು ನೋಡ್ಲಕ್ಕಿಲ್ಲ ಮೇ ಬಿ. ಫುಟ್ ನೋಟ್ 1 ಸಲ ಬಂದದ್ರಿ. ನೆಕ್ಸ್ಟ್ ಟೇಬಲ್ ಆಫ್ ಕಂಟೆಂಟ್ಸ್ ಬರೇನ್ರಿ ಮುಂದೆ. ಓಕೆ, ಪ್ರಸ್ತುತ ವರ್ಡ್ ಡಾಕ್ಯುಮೆಂಟ್ಗೆ ಪ್ರಸ್ತುತ ವರ್ಡ್ ಡಾಕ್ಯುಮೆಂಟ್ಗೆ ಪ್ರಸ್ತುತ ವರ್ಡ್ ಡಾಕ್ಯುಮೆಂಟ್ಗೆ ಪ್ರಸ್ತುತ ವರ್ಡ್ ಡಾಕ್ಯುಮೆಂಟ್ಗೆ ಪ್ರಸ್ತುತ ಇಸ್ ನಥಿಂಗ್ ಬಟ್ ಆಕ್ಟಿವ್ ವರ್ಡ್ ಡಾಕ್ಯುಮೆಂಟ್. ಓಕೆ, ಪ್ರಸ್ತುತ ವರ್ಡ್ ಡಾಕ್ಯುಮೆಂಟ್ಗೆ ಪುಸ್ತಕದಲ್ಲಿನ ಮೊದಲನೇ ಪೇಜಿನ ಫಾರ್ಮ್ಯಾಟ್. ಮೊದಲನೆಯ ಪೇಜಿನ ಫಾರ್ಮ್ಯಾಟ್. ಪುಸ್ತಕದಲ್ಲಿನ ಮೊದಲನೆಯ ಪೇಜಿನ ಫಾರ್ಮ್ಯಾಟ್ನಂತೆ. ಪುಸ್ತಕದಲ್ಲಿನ ಮೊದಲನೆಯ ಪೇಜ್ನ ಫಾರ್ಮ್ಯಾಟ್ನಂತೆ ಬ್ರಾಕೆಟ್ನ ಬೇಕಾದ್ರೆ ಪರಿವಿಡಿ ಅಥವಾ ಕಂಟೆಂಟ್ಸ್ ಅಂತ ಬರ್ಕೊಂಡ್ಬಿಡ್ರಿ. ಪರಿವಿಡಿ ಅಂತಾನೆ ಇರ್ತಲ್ರಿ. ಕಂಟೆಂಟ್ಸ್ ಇನ್ನೊಂದು ಇರ್ತಾರೆ ಇಂಡೆಕ್ಸ್ ಅಂತ. ನಾವು ನೋಟ್ಬುಕ್ನಾಗೆಲ್ಲ ಇಂಡೆಕ್ಸ್ ಅಂತ ಬಂದಿರ್ತದೆ, ಹೌದಲ್ರಿ. ಇಂಡೆಕ್ಸ್ ಬ್ರಾಕೆಟ್ ಕ್ಲೋಸ್ ಮಾಡ್ರಿ. ಫಾರ್ಮ್ಯಾಟ್ನಂತೆ ಪರಿವರ್ತಿಸಲು ಪುಸ್ತಕದಲ್ಲಿನ ಮೊದಲನೇ ಪೇಜ್ನ ಫಾರ್ಮ್ಯಾಟ್ನಂತೆ ಪರಿವರ್ತಿಸಲು ಬ್ರಾಕೆಟ್ನಾಗ ಇವೆಲ್ಲ ಬರೀಬೇಕು. ಕಂಟೆಂಟ್, ಪರಿವಿಡಿ, ಇಂಡೆಕ್ಸ್, ಹೌದ್ರಾ ರೀ. ನಂತೆ ಪರಿವರ್ತಿಸಲು ಟೇಬಲ್ ಆಫ್ ಕಂಟೆಂಟ್ ಆಯ್ಕೆಯು ಸರಿಯಾಗಿದೆ. ಟೇಬಲ್ ಆಫ್ ಕಂಟೆಂಟ್ಸ್ ಆಯ್ಕೆಯು ಸರಿಯಾಗಿದೆ. ನೆಕ್ಸ್ಟ್ ರೀ ಎರಡನೇದ್ರಿ ಇನ್ಸರ್ಟ್ ಫುಟ್ ನೋಟ್. ಇನ್ಸರ್ಟ್ ಫುಟ್ ನೋಟ್. ಇನ್ಸರ್ಟ್ ಫುಟ್ ನೋಟ್. ವರ್ಡ್ ಡಾಕ್ಯುಮೆಂಟ್ನಲ್ಲಿನ ಯಾವುದಾದ್ರೂ ಒಂದು ಪೇಜ್ಗೆ ವರ್ಡ್ ಡಾಕ್ಯುಮೆಂಟ್ನಲ್ಲಿನ ಯಾವುದಾದ್ರೂ ಒಂದು ಪೇಜ್ಗೆ ವರ್ಡ್ ಡಾಕ್ಯುಮೆಂಟ್ನಲ್ಲಿನ ಯಾವುದಾದ್ರೂ ಒಂದು ಪೇಜ್ಗೆ ಏನನ್ನ ಸೇರಿಸಕ್ರಿ? ನೋಟ್ಸ್ ಅನ್ನ ಸೇರಿಸಕ್ರಿ. ವರ್ಡ್ ಡಾಕ್ಯುಮೆಂಟ್ನಲ್ಲಿನ ಯಾವುದಾದ್ರೂ ಒಂದು ಪೇಜ್ಗೆ ನೋಟ್ಸ್ ಅನ್ನು ಸೇರಿಸಲು ಈ ಆಯ್ಕೆ ಬಳಸುತ್ತಾರೆ. ಈ ಆಯ್ಕೆ ಬಳಸುತ್ತಾರೆ. ಮುಗಿದ್ರೆ ಇದ್ರಾಗಿನ್ನ ಆಪ್ಷನ್ ಬರ್ಕೊಡ್ರಿ. ನಾವು ಸ್ವಲ್ಪ ಕೆಳಗಡೆ ನೋಟ್ ಅಂತ ಮಾಡ್ರಿ. ಸೂಚನೆ ನೋಟ್. ಏನ್ ನೋಟ್ ಬರ್ಕೋಬೇಕಂತ ಗೊತ್ತಾಗಿದ್ರೆ ಏನ್ರಿ? ಫೂಟರ್ಗೆ ಮತ್ತು ಫೂಟ್ ನೋಟ್ಗಿರೋ ವ್ಯತ್ಯಾಸ ಬರ್ಕೊಂಡ್ಬಿಟ್ರಿ. ನೋಟ್ ಅಂತ ಬರೆದ್ರೆ ರೀ ಅಥವಾ ಸೂಚನೆ ಅದರ ಕೆಳಗಡೆ ಬರೆದಾದ್ಮೇಲೆ ಮುಂದೆ ಬರ್ಕೊಂಡ್ಬಿಟ್ರಿ. ಫೂಟರ್ ಎನ್ನುವ ಆಯ್ಕೆ. ಫೂಟರ್ ಎನ್ನುವ ಆಯ್ಕೆ ಸರ್ ಆಲ್ರೆಡಿ ಹಿಂದೆ ಬರ್ಕೊಂಡಿವ್ರಿ, ಆದ್ರೂ ಚಿಂತಿಲ್ರಿ. ಫೂಟರ್ ಎನ್ನುವ ಆಯ್ಕೆಯು ಕೊಟ್ಟಿರುವ ಮಾಹಿತಿಯನ್ನು ಏನ್ ಮಾಡ್ತದ್ರಿ? ಕೊಟ್ಟಿರುವ ಮಾಹಿತಿಯನ್ನು ಎಲ್ಲಾ ಪೇಜ್ಗಳ ಮೇಲೆ ಮುದ್ರಿಸುತ್ತದೆ. ಕೊಟ್ಟಿರುವ ಮಾಹಿತಿಯನ್ನು ಎಲ್ಲಾ ಪೇಜ್ಗಳ ಮೇಲೆ ಮುದ್ರಿಸುತ್ತದೆ. ಎಲ್ಲಾ ಪೇಜ್ಗಳ ಮೇಲೆ ಮುದ್ರಿಸುತ್ತದೆ. ಇಟ್ ರಿಪ್ರೆಸೆಂಟ್ಸ್ ಇನ್ ಆಲ್ ದ ಪೇಜಸ್. ಬಟ್ ಆದರೆ ಫೂಟ್ ನೋಟ್ ಏನ್ ಮಾಡ್ತದ್ರಿ? ಒಂದೇ ಪೇಜ್ ಅನ್ನೋದಕ್ಕಿಂತ ಆಯ್ಕೆ ಮಾಡಿರೋ ಪೇಜ್ ರೀ. ಫೂಟ್ ನೋಟ್
ಆಯ್ಕೆ ಮಾಡಿರುವ ಪೇಜ್ನ ಕೊನೆಯಲ್ಲಿ ಮಾತ್ರ ಮುದ್ರಿಸುತ್ತದೆ. ಆದರೆ ಫುಟ್ ನೋಟ್, ಇನ್ನೊಂದ್ಸಲ ಹೇಳ್ರಿ, ಆದರೆ ಫುಟ್ ನೋಟ್ ಎನ್ನುವ ಆಯ್ಕೆಯು ಆಯ್ಕೆ ಮಾಡಿರುವ ಪೇಜ್ನ ಕೊನೆಯಲ್ಲಿ ಮುದ್ರಿಸುತ್ತದೆ. ಬೇಕಾದ್ರೆ ಆಯ್ಕೆ ಮಾಡಿರುವ ಅನ್ನೋದ್ರಿಂದ ಇನ್ನೊಂದು ಸಣ್ಣದು ವರ್ಡ್ ಸೇರಿಸ್ತೀರಂದ್ರೆ ಸೇರಿಸ್ಬೋದ್ರಿ. ಕೇವಲ ಆಯ್ಕೆ ಮಾಡಿರುವ ಅಂತ ಹೇಳ್ರಿ. ಹೌದ್ರಾ? ಇಲ್ಲ ಸರ್ ತಿಳಿತದ್ರಿ ಅಂದ್ರೆ ಚಿಂತಿಲ್ಲ. ನೆಕ್ಸ್ಟ್, ಇನ್ನ ಸಿಟೇಷನ್ಸ್ ಅಂಡ್ ಬೈಬ್ಲೋಗ್ರಫಿ ರೀ. ಇದು ಕೇಳ್ಯಾರ ನೋಡ್ರಿ ಎಕ್ಸಾಮ್ದಾಗ ರೀ. ಸಿಟೇಷನ್ಸ್ ಅಂಡ್ ಬೈಬ್ಲೋಗ್ರಫಿ. ಓಕೆ, ನೆಕ್ಸ್ಟ್ ಇದನ್ನು ಬರ್ಕೊಂಡ್ಬಿಡ್ರಿ. BIBLIOGRAPHY. ಇಂಗ್ಲಿಷ್ ಹೆಂಗೈತಂದ್ರೆ ರೀ, ಕೆಲವೊಂದು ಅವು ನೋಡಿದ್ರೆ ಅವು ಅನ್ನಕ್ಕೂ ಬರಬಾರ್ದು. ಓಕೆ, ನಿನ್ನೇದೊಂದು ಕ್ವಶನ್ ಐತೆ, ಕ್ಲಿಯರ್ ಆಯ್ತು ಯಾರೇ? COLOR COLOUR ನಮ್ಮ ಡಿಕ್ಷನರಿದಾಗ ಅದ. COLOUR ಇಲ್ಲಿ ಬರೆದ್ರೆ ರಾಂಗ್ ಆಗ್ತದೆ. ಯಾಕಂತ ಕೇಳಿದ್ದೆ. ಎದಕ್ರಿ? ನಾವೆಲ್ಲ ನೋಡಿಲ್ರಿ ಸರ್. ಓಕೆ, ಹೋಗ್ಲಿ. ಇಂಗ್ಲೀಷ್ ಎಷ್ಟು ವಿಧದಾಗ ಅದಾವ್ರಿ? ಇಂಗ್ಲೀಷ್ ನಾನು ವಿಧಗಳು ಅದಾವ್ರಿ ಸರ್. ಸುಮ್ಮ ಒಂದು ಕಲ್ಲೇತೀವಿ ಸರ್, ಕಿರಿಕಿರಿ. 2 ವಿಧ ಅದಾವ್ರಿ. ಹೌದಾ? ಹಾನ್ರಿ. ಬ್ರಿಟಿಷ್ ಇಂಗ್ಲೀಷ್ ಮತ್ತು ಅಮೆರಿಕನ್ ಇಂಗ್ಲೀಷ್ ಅಂತ 2 ಕರೀತಾರ್ರಿ. ಈ COLOUR ಅನ್ನೋದು ಯಾವ್ದಂದ್ರೆ ಬ್ರಿಟಿಷ್ ಇಂಗ್ಲೀಷ್ ರೀ. COLOR ಅನ್ನೋದು ಅಮೆರಿಕನ್ ಇಂಗ್ಲೀಷ್ ರೀ. ಸೊ COLOUR ಅನ್ನೋದು ಎಲ್ಲಾ ಬುಕ್, ನೀವು ಯಾವುದೇ ಬುಕ್ ತೆಗೆದು ನೋಡ್ರಿ, ನ್ಯೂಸ್ ಪೇಪರ್ ನೋಡ್ರಿ, LOUR ಅಂತಾನೆ ಇರ್ತದ್ರಿ. ಇದ್ರಾಗ ಇವ್ರು ಅಮೆರಿಕನ್ದವ್ರದ್ದು ಏನಾದ್ರು ಇತ್ತಂದ್ರೆ ಅಲ್ಲಿ COLOR, ಅದು ಕೇವಲ ಕಂಪ್ಯೂಟರ್ ಕೋಡಿಂಗ್ದಾಗ ಅಷ್ಟೇ COLOR ಅಲ್ಲಿ ಸಿಗ್ತದ್ರಿ ಸರ್. ಮತ್ತಂದ್ರೆ ಇದ್ರ ಕರೆಕ್ಟ್ ಯಾವ್ದ್ರಿ ಅಂತಂತಂದ್ರೆ COLOUR ಕರೆಕ್ಟ್ ರೀ. ಈಗ ನಾನು ಬೇರೆ ದೇಶದ ಸಂಗಟ ಕಮ್ಯುನಿಕೇಟ್ ಮಾಡ್ಬೇಕಾಗ್ಯದ ಸರ್. ಎಕ್ಸಾಂಪಲ್ ಜಪಾನ್ ಜೊತೆ ಮಾತಾಡ್ಬೇಕಾಗ್ಯದ. ಜಪಾನೀಸ್ ನನಗೆ ಬರಲ್ಲ, ನಮ್ಮ ಭಾಷೆ ಅವ್ರಿಗೆ ಬರಂಗಿಲ್ಲ. ಕಮ್ಯುನಿಕೇಟ್ ಮಾಡೋಕೆ ಮೀಡಿಯಂ ಲ್ಯಾಂಗ್ವೇಜ್ ಯಾವ್ದಾರಿ ಇಬ್ಬರಿಗೆ ಈಕ್ವಲ್ ಇರೋದು ಇಂಗ್ಲೀಷ್ ರೀ ಸರ್. ಮತ್ತೆ ಈಗ ನಾನು COLOUR ಅಂತ ಬರ್ತಾರ ರಿಜೆಕ್ಟ್ ಮಾಡಂದ್ರೆ ಹೆಂಗ್ರಿ? ಆಮೇಲೆ ಇಂಟರ್ನ್ಯಾಷನಲ್ ಕಮ್ಯುನಿಕೇಟ್ ಮಾಡಕ್ ಒಂದು ಭಾಷೆ ಅಂತ ಫೈನಲ್ ಆಗಿರ್ತದೆ, ಅದು ಬ್ರಿಟಿಷ್ ಇಂಗ್ಲೀಷ್ ಅದ ರೀ. ಹೌದ್ರಾ ರೀ? ಸುಮ್ ಗೊತ್ತಿರ್ಬೇಕು. ಈಗ ಆರ್ಗನೈಜೇಷನ್ ಅಲ್ಲಿ Z ಬರ್ಕಾಗ S ಬರಿಬೇಕಾ? ನೀವು ಇಲ್ಲಿ Z ಬರೋದ್ರ ತಾನೇ ತೊಗೊಂಡ್ಬಿಡ್ತಾರೆ, S ಮಾಡ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಅದು ಭಾಳ ಸ್ಟ್ರಾಂಗ್ ಐತಿ. ಇಲ್ಲ ನಾವೇ ಕರೆಕ್ಟ್ ಅಂತ ಹೇಳ್ಕೊಡ್ತದ್ರಿ. ಹೌದಾ? ಸೊ 2 ವಿಧ ಬರ್ತವೆ, ಅಮೆರಿಕನ್ ಇಂಗ್ಲೀಷ್ ಮತ್ತು ಬ್ರಿಟಿಷ್ ಇಂಗ್ಲೀಷ್. ಚಲೋ, ನೆಕ್ಸ್ಟ್ ಸಿಟೇಷನ್ಸ್ ಅಂಡ್ ಬೈಬ್ಲೋಗ್ರಫಿ ಬರ್ಕೊಂಡ್ಬಿಡಂತ ಮುಂದೆ ರೀ. ಒಂದು ಪುಸ್ತಕದ ಆಥರ್, ಕನ್ನಡದಾಗ ಆಥರ್ ಅಂದ್ರೆ ರೀ ಲೇಖಕ ರೀ. ಹಾ ರೀ, ಬ್ರಾಕೆಟ್ನಾಗ ಅದನ್ನ ಮಾಡ್ರಿ. ನಾವು ಹೆಂಗಾಗಿವಿ ಅಂತಂದ್ರೆ ಇಂಗ್ಲೀಷ್ ಜಾಸ್ತಿ ಮಾತಾಡ್ತೀವ್ರಿ, ಆದ್ರೆ ಇಂಗ್ಲೀಷ್ ಬರಂಗಿಲ್ಲ ನಮಗೆ. ಆದ್ರೆ ಯಾವುದಾದ್ರೂ ಒಂದು ಪುಸ್ತಕದ ಆಥರ್, ಯಾವುದಾದರೂ ಒಂದು ಪುಸ್ತಕದ ಆಥರ್ ನ ಬಗ್ಗೆ, ಪುಸ್ತಕದ ಆಥರ್ ನ ಬಗ್ಗೆ, ಪುಸ್ತಕದ ಆಥರ್ ನ ಬಗ್ಗೆ ಮಾಹಿತಿಯನ್ನು ಸೇರಿಸಲು, ಮಾಹಿತಿಯನ್ನು ಸೇರಿಸಲು, ಮಾಹಿತಿಯನ್ನು ಸೇರಿಸಲು ಈ ಆಯ್ಕೆಯು ಸರಿಯಾಗಿದೆ, ಈ ಆಯ್ಕೆಯು ಸರಿಯಾಗಿದೆ, ಈ ಆಯ್ಕೆಯು ಸರಿಯಾಗಿದೆ. ಮುಂದೆ ಇನ್ನೊಂದು ಸ್ವಲ್ಪ ಫುಲ್ ಸ್ಟಾಪ್ ಕೊಟ್ಟು ಇನ್ನೊಂದು ಸ್ವಲ್ಪ ಬರ್ಕೊಂಡ್ಬಿಡ್ರಿ. ಸಿಟೇಷನ್ಸ್ ಬೈಬ್ಲೋಗ್ರಾಫಿನಲ್ಲಿ ಇಷ್ಟು ಬರಿಬೇಕೇನ್ರಿ ಸರ್ ಅಂದ್ರೆ ಇಲ್ಲ ಅಂದ್ರೆ ಈ ಆಪ್ಷನ್ ನಲ್ಲಿ ಅಂದ್ರೂ ನಡೀತದೆ ನಿಮಗೆ. ಹೌದ್ರಾ? ಸಿಟೇಷನ್ಸ್ ಅಂಡ್ ಬೈಬ್ಲೋಗ್ರಾಫಿನಲ್ಲಿ ಅಂತಂದ್ರೂ ತೊಂದರೆ ಇಲ್ಲ, ಅಥವಾ ಈ ಆಪ್ಷನ್ ನಲ್ಲಿ ಅಂತಂದ್ರೂ ತೊಂದರೆ ಇಲ್ರಿ. ಸಿಟೇಷನ್ಸ್ ಅಂಡ್ ಬೈಬ್ಲೋಗ್ರಾಫಿನಲ್ಲಿ ಸಾಮಾನ್ಯವಾಗಿ ಬಳಸುವ ವಿಧಗಳು, ಸಾಮಾನ್ಯವಾಗಿ ಬಳಸುವ ವಿಧಗಳು ಯಾವ್ಯಾವ್ರಿ? APA ಹೌದ್ರಾ ರೀ, ಕಾಮ, ಸಾರಿ ಹೋಯ್ತಲ್ರಿ, APA ಅಂತ ಬರ್ಬೇಕ್ರಿ, ಕಾಮ,
MLA ISO ಮುಂದೆ ಇತ್ಯಾದಿ ಅಂತ ಬರೆದ್ಬಿಡ್ರಿ. ಸಾಮಾನ್ಯವಾಗಿ ಬಳಸುವ ವಿಧಗಳು ಯಾವ್ದ್ರಿ? APA ರೀ, MLA ರೀ, ISO ಇತ್ಯಾದಿಗಳು. ಇವು ಮೂರು ನೆನಪಿರ್ಬೇಕ್ರಿ. ನೀವು ಗುಂಪಿಗೆ ಸೇರದ ಅಂತ ಕೇಳ್ತಾನ್ರಿ ಮುಂದೆ ಬರ್ದ್ರೆ ರೀ. ಇದ್ರದ್ದು ಇಷ್ಟೇ ರೀ, ಜಾಸ್ತಿ ಏನಿಲ್ಲ. ನೆಕ್ಸ್ಟ್ ಇನ್ನು ಕ್ಯಾಪ್ಷನ್ಸ್ ಅಂತೂ ನೀವು ಬರ್ದಿರಿ, ಆದ್ರೆ ಇನ್ನೊಂದ್ಸಲ ಬರ್ಕೊಂಡ್ಬಿಡೋಣಂತ್ರಿ. ಇನ್ಸರ್ಟ್ ಕ್ಯಾಪ್ಷನ್, ಇನ್ಸರ್ಟ್ ಕ್ಯಾಪ್ಷನ್, ಕ್ಯಾಪ್ಷನ್. ಓಕೆ, ಬರಿತೀರಿ ರೀ. ವರ್ಡ್ ಡಾಕ್ಯುಮೆಂಟ್ನಲ್ಲಿ ಸೇರಿಸಿರುವ, ವರ್ಡ್ ಡಾಕ್ಯುಮೆಂಟ್ನಲ್ಲಿ ಸೇರಿಸಿರುವ, ವರ್ಡ್ ಡಾಕ್ಯುಮೆಂಟ್ನಲ್ಲಿ ಸೇರಿಸಿರುವ, ವರ್ಡ್ ಡಾಕ್ಯುಮೆಂಟ್ನಲ್ಲಿ ಸೇರಿಸಿರುವ ಪಿಕ್ಚರ್ಸ್, ಕಾಮಾ ಶೇಪ್ಸ್, ಪಿಕ್ಚರ್ಸ್, ಪಿಕ್ಚರ್ಸ್, ಕಾಮಾ ಶೇಪ್ಸ್, ಕಾಮಾ ಟೇಬಲ್ಸ್ ಮತ್ತು ಸೆಕ್ಷನ್ಸ್ಗಳಿಗೆ. ಪಿಕ್ಚರ್ಸ್, ಶೇಪ್ಸ್, ಟೇಬಲ್ಸ್ ಮತ್ತು ಸೆಕ್ಷನ್ಸ್ಗಳಿಗೆ ಲೇಬಲ್ ಮಾಡಲು, ಲೇಬಲ್ ಮಾಡಲು ಅಥವಾ ಹೆಸರಿಸಲು, ಲೇಬಲ್ ಮಾಡಲು ಈ ಆಯ್ಕೆಯು ಬಳಸುತ್ತಾರೆ. ಲೇಬಲ್ ಮಾಡಲು ಅಥವಾ ಹೆಸರಿಸಲು ಈ ಆಯ್ಕೆ ಬಳಸುತ್ತಾರೆ. ಕ್ಲಿಯರ್ ಅದಾರ ರೀ? ತಿಳಿತ್ರಿ? ಇದ್ರಾಗ ಏನಾದ್ರು ಡೌಟ್ಸ್ ಅದಾವ್ರೆ? ಡೌಟ್ಸ್ ಇಲ್ಲ ಅಂದ್ರೆ ಮುಂದಕ್ಕೆ ಹೋಗೋಣಂತ್ರಿ. ಈಗ ಮುಂದೆ ಬರೋದು ಮೇಲಿಂಗ್, ಭಾಳಷ್ಟು ಇಂಪಾರ್ಟೆಂಟ್ ರೀ. ಮೇಲಿಂಗ್ ಮೇಲೆ ಭಾಳ ಸಲ ಒಂದರ MS ವರ್ಡ್ ಕೇಳಿದ್ರೆ ಏನಾರ ಮಾಡಿ ಒಂದು ಕ್ವಶನ್ ಅದ್ರಾಗ ತೆಗಿಯಕ್ಕೆ ಟ್ರೈ ಮಾಡಿರ್ತಾರೆ ರೀ. ಹೌದ್ರಾ ರೀ? ಸ್ವಲ್ಪ ನೋಡ್ಬಿಟ್ರಿ, ರಿಲ್ಯಾಕ್ಸ್ ಆಗ್ಯವನಂತ್ರಿ.